ಅಂದು ಕಲ್ಕತ್ತಾದಲ್ಲಿ ನೆತ್ತರ ಕೋಡಿ ಹರಿದಿತ್ತು. ಸಿಕ್ಕಲ್ಲಿ ಹೆಣದ ರಾಶಿಗಳು, ಅವುಗಳನ್ನ ತಿನ್ನಲು ಕಾದು ಕುಳಿತ ರಣಹದ್ದುಗಳು. ಆ 3 ದಿನಗಳಲ್ಲಿ ಕಲ್ಕತ್ತೆಯ ತುಂಬಾ ಹಿಂದೂಗಳ ರಕ್ತದೋಕುಳಿಯಾಗಿತ್ತು. ಅದೇ ಡೈರೆಕ್ಟ್ ಆಕ್ಷನ್ ಡೇ. ಆಗಸ್ಟ್ 16, 1946 ಅಂದು ಕಲ್ಕತ್ತಾ ನಗರ ಕಂಡಿದ್ದು ಆಧುನಿಕ ಭಾರತದ ಅತ್ಯಂತ ಕರಾಳ ಅಧ್ಯಾಯವನ್ನ. ಅದೇ ಡೈರೆಕ್ಟ್ ಆಕ್ಷನ್ ಡೇ. ಬರೀ ರಾಜಕೀಯ ಕರೆಯಾಗಿ ಶುರುವಾದದ್ದು ನೋಡುತ್ತಿದ್ದಂತೆಯೇ ಭೀಕರ ಕೋಮು ಗಲಭೆಯಾಗಿ ಕಾಡ್ಗಿಚ್ಚಿನಂತೆ ಹಬ್ಬೆಬಿಟ್ಟಿತ್ತು. ಬೀದಿಗಳು ಹೊತ್ತಿ ಉರಿದವು. ಕಣ್ಣೆದುರೇ ಮನೆಗಳು ಬೂದಿಯಾದವು. ಅದೆಷ್ಟೋ ಬಂಗಾಳಿ ಹಿಂದೂಗಳು ತಮ್ಮವರನ್ನ, ತಮ್ಮಿಷ್ಟದ ಬದುಕನ್ನ ಕಳೆದುಕೊಂಡು ದಿಕ್ಕು ದೋಚದಂತಾಗಿ ಅಂತಿಮವಾಗಿ ಕೇವಲ ಮೌನ ಮತ್ತು ನೋವನ್ನಷ್ಟೇ ಹೊತ್ತು ಅಲ್ಲಿಂದ ಹೊರಡಬೇಕಾಯಿತು. ಇದನ್ನ ಇತಿಹಾಸದಲ್ಲಿ ಗ್ರೇಟ್ ಕಲ್ಕತ್ತಾ ಕಿಲ್ಲಿಂಗ್ಸ್ ಎಂದು ಕರೆಯಲಾಗಿದೆ. ಅಂದು ಕಲ್ಕತ್ತಾದ ರಸ್ತೆಗಳು ಕೇವಲ ಹೆಣಗಳ ಕಂಕಾಲಗಳಿಂದ ತುಂಬಿ ಹೋಗಿದ್ದವು. ಕಾಗೆ, ಗಿಡುಗ ಮತ್ತು ರಣಹದ್ದುಗಳು ಅವುಗಳ ಮಾಂಸವನ್ನ ಕಿತ್ತು ತಿನ್ನುತ್ತಿದ್ದುವು. ಈ ಭೀಕರ ದೃಶ್ಯಗಳ ಛಾಯಾಚಿತ್ರಗಳು ಭಾರತದ ಪತ್ರಿಕೆಗಳಲ್ಲಿ ಮಾತ್ರವಲ್ಲ, ಅಮೆರಿಕಾದ ಪ್ರಸಿದ್ಧ ಟೈಮ್ಸ್ ಮ್ಯಾಗಝೀನ್ನಲ್ಲೂ ಪ್ರಕಟವಾಗಿದ್ದವು. ಇದು ಬರೀ ಯಾವುದೋ ಒಂದು ಘಟನೆ ಆಗಿರಲಿಲ್ಲ, ಬದಲಿಗೆ ಇಡೀ ಇತಿಹಾಸವನ್ನೇ ಬದಲಿಸಿದ ಪ್ರಮುಖ ತಿರುವು. ತಲೆಮಾರುಗಳೇ ಈ ನೋವಿನ ರಣಗಾಯವನ್ನ ಹೊತ್ತು ಬದುಕಿವೆ. ನಮಗೆ ಅನುಕೂಲವಾಗುವಂತೆ ಅಥವಾ ಸಮಾಧಾನ ತರುವುದಕ್ಕಾಗಿ ಇತಿಹಾಸವನ್ನ ಮರೆಮಾಚಬಾರದು. ನಿಜವಾದ ಸತ್ಯ ಏನೆಂದು ತಿಳಿಯಲು ನಾವು ಅದನ್ನ ನೆನಪಿಸಿಕೊಳ್ಳಲೇಬೇಕು. ಏಕೆಂದರೆ ಮೌನ ವಹಿಸಿದಷ್ಟು ನ್ಯಾಯಕ್ಕೆ ಬೆಲೆ ಇಲ್ಲದಂತಾಗುತ್ತೆ. ಇದರ ಉದ್ದೇಶ ಯಾರ ಮೇಲೂ ಗೂಬೆ ಕೂರಿಸೋದಲ್ಲ, ಬದಲಿಗೆ ಇತಿಹಾಸವನ್ನ ನೆನಪಿಟ್ಕೊಳ್ಳೋದು. ಲಕ್ಷಾಂತರ ಜನರ ಬದುಕನ್ನೇ ಬುಡಮೇಲು ಮಾಡಿದ ಆ ಕಹಿ ನೋವನ್ನ ಒಮ್ಮೆ ನೆನಪಿಸಿಕೊಂಡು ಗುರುತಿಸೋದು ಅಷ್ಟೇ.